ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಿಂದ ತಮ್ಮೆಲ್ಲರಿಗೂ ಯೂಸ್ ಆಗಬೇಕು ಎಂಬ ಉದ್ದೇಶದಿಂದ ಒಂದು ಒಳ್ಳೆ ಇನ್ಫಾರ್ಮೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಉದ್ದಿನ ವಡೆ ಹಾರ, ವೀಳ್ಯದೆಲೆಯ ಹಾರವನ್ನು ಅರ್ಪಿಸಿಕೊಂಡು ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಆಂಜನೇಯ ಸ್ವಾಮಿಗೆ ಈ ಪೂಜೆಯನ್ನು ಮಾಡ್ತೀನಿ ಅಂತ ಯಾವುದೇ ಹರಕೆಯನ್ನು ಹೊತ್ಕೊಂಡ್ರು ಅದು ತಪ್ಪದಿರ ನೆರವೇರುತ್ತೆ ಫ್ರೆಂಡ್ಸ್. ನಾನು ತುಂಬ ಸಲ ವೀಳ್ಯದೆಲೆಯ ಹಾರದೊಂದಿಗೆ ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ನಾನು ಏನೇ ಹರಕೆ ಹತ್ಕೊಂಡ್ರು ಅದು 1 ತಿಂಗಳಲ್ಲೇ ನೆರವೇರುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಪೂಜೆ ಮಾಡಬೇಕೋ ತೋರಿಸ್ತೀನಿ. ಮೊದಲು ನಾನು ವೀಳ್ಯದೆಲೆ ಹಾರವನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾವು ವೀಳ್ಯದೆಲೆಗಳನ್ನು 108, 24, 36 ಈ ಥರ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಇಲ್ಲಿ 36 ಎಳೆಗಳನ್ನು ವೀಳ್ಯದೆಲೆ ಹಾರ ಮಾಡಿ ದೇವರಿಗೆ ಅರ್ಪಿಸ್ಕೊತಾ ಇದ್ದೀನಿ. ಈ ರೀತಿ ಎರಡು ಎಳೆಗಳನ್ನು ಜೋಡಿಸ್ಕೊಂಡ್ಬಿಟ್ಟು ನೀಟಾಗಿರಬೇಕು ಅಂಥ ಎಳೆಗಳನ್ನು ಜೋಡಿಸ್ಕೊಂಡ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಈ ಥರ ನೋಡ್ಕೊಂಡ್ಬಿಟ್ಟು ಮೊದಲೇ ನಾವು ಜೋಡಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ರೆ ಹಾರ ಪ್ರಿಪೇರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಎಳೆಗಳು ಸ್ವಲ್ಪನೂ ಒಡೆದಿರಬಾರ್ದು, ಅದರ ಮೊಣಚು ಸಹ ತುಂಬ ಚೂಪಾಗಿರಬೇಕು. ಈ ವೀಳ್ಯದೆಲೆ ಹಾರವನ್ನು ದೇವರಿಗೆ ಹಾಕೋದ್ರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ನಾವು ಬೇಡ್ಕೊಂಡಂತಹ ಕಷ್ಟ ನೆರವೇರಿಸಿದಾಗ ನಾವು ದೇವರಿಗೆ ಎಷ್ಟೇ ಮಾಡಿದ್ರೂ ಕಡಿಮೆನೇ ಫ್ರೆಂಡ್ಸ್. ನೋಡಿ, ಎಲ್ಲವನ್ನು ನಾನು ಈ ರೀತಿ ನೀಟಾಗಿ ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಸೂಜಿ ತಗೊಂಡ್ಬಿಟ್ಟು ಈ ಥರ ದಾರ ಸೇರಿಸ್ಕೊಂಬಿಡಿ. ದಾರ ಸೇರಿಸ್ಕೊಂಡಾದ್ಮೇಲೆ ಒಂದೊಂದು ಜೊತೆನೂ ಎಳೆ ತೆಗೆದುಕೊಂಡ್ಬಿಟ್ಟು ನಾನು ಇಲ್ಲಿ ತೋರಿಸೋ ಥರ ನೀಟಾಗಿ ಹೊಳೆದ್ಕೊಂಬಿಡಿ. ನಾನು ಇಲ್ಲಿ ತೋರಿಸೋ ಥರ ಎಳೆಗಳನ್ನು ದಾರಕ್ಕೆ ಸೇರಿಸೋದ್ರಿಂದ ದೇವರಿಗೆ ಹಾರ ನೀಟಾಗಿ ಕೂತ್ಕೊಳ್ಳುತ್ತೆ. ವೀಳ್ಯದೆಲೆಗಳು ತುಂಬ ಪವಿತ್ರವಾಗಿರುತ್ತೆ. ಈ ವೀಳ್ಯದೆಲೆಗಳನ್ನು ದೇವರಿಗೆ ಅರ್ಪಿಸೋದರಿಂದ ನಾವು ಹೊತ್ಕೊಂಡಂತಹ ಹರಕೆ ಸಹ ಅಷ್ಟೇ ಪವಿತ್ರವಾಗಿ ಅಷ್ಟೇ ಬೇಗ ನೆರವೇರುತ್ತೆ. ಈ ವೀಳ್ಯದೆಲೆ ಹಾರಗಳನ್ನು ಅರ್ಪಿಸ್ಕೊಂಡು ನಾನು 3ನೇ ಸಲ ಪೂಜೆ ಮಾಡ್ತಾ ಇರೋದು ಫ್ರೆಂಡ್ಸ್. ನಾನು ಯಾವಾಗಲೇ ಆಗಲಿ ಈ ರೀತಿ ವೀಳ್ಯದೆಲೆಗಳನ್ನು ಅರ್ಪಿಸ್ಕೊತೀನಿ ಅಂತ ದೇವರಿಗೆ ಹರಕೆ ಹೊತ್ಕೊಂಡ್ರೆ ಸಾಕು, ಅದು 1 ಇಲ್ಲ 2 ತಿಂಗಳಲ್ಲಿ ತಪ್ಪದೆ ನೆರವೇರುತ್ತೆ. ಈ ರೀತಿ ಎಲ್ಲ ವೀಳ್ಯದೆಲೆಗಳನ್ನು ನೀಟಾಗಿ ದಾರಕ್ಕೆ ಪೋಣಿಸ್ಕೊಂಬಿಡಿ. ವೀಳ್ಯದೆಲೆಗಳನ್ನು ನೀಟಾಗಿ ಎಲ್ಲ ಪೋಣಿಸ್ಕೊಂಡಾದ್ಮೇಲೆ ಇದಕ್ಕೆ ಗಂಧ ಮತ್ತು ಕುಂಕುಮನ ಹಚ್ತಾ ಇದ್ದೀನಿ. ಗಂಧನ ನೀರನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡ ನಂತರ ಈ ರೀತಿ ಬೆರಳಲ್ಲಿ ಸ್ವಲ್ಪವಾಗಿ ಗಂಧವನ್ನು ತೆಗೆದುಕೊಂಡು ಎಳೆಗಳಿಗೆಲ್ಲ ನೀಟಾಗಿ ಈ ರೀತಿ ಬಿಂದಿಗಳ ಥರ ಇಟ್ಕೊಂಬಿಡಿ. ಗಂಧನೆಲ್ಲ ನೀಟಾಗಿ ಹಚ್ಕೊಂಡಾದ್ಮೇಲೆ ಗಂಧದ ಮೇಲೆ ಕುಂಕುಮನ ಹಚ್ಕೋಬೇಕು. ಗಂಧ ಮತ್ತು ಕುಂಕುಮವನ್ನು ಹಚ್ಚದಿರಾನು ದೇವರಿಗೆ ಅರ್ಪಿಸ್ಕೋಬಹುದು ಫ್ರೆಂಡ್ಸ್. ದೇವರಿಗೆ ಹಾಕಿದಾಗ ನೀಟಾಗಿ ಕಾಣಿಸುತ್ತೆ. ಆದ ಕಾರಣ ನಾನು ಇಲ್ಲಿ ಗಂಧ ಮತ್ತು ಕುಂಕುಮನ ಹಚ್ಕೊತಾ ಇದ್ದೀನಿ. ಗಂಧ ಕುಂಕುಮದ ಬದಲು ಮಿಡಿಲಲ್ಲಿ ನಾವು ಒಂದು ಹೂವನ್ನು ಬೇಕಾದರೂ ಪೋಣಿಸ್ಕೋಬಹುದು. ವೀಳ್ಯದೆಲೆ ಹಾರ ಕಂಪ್ಲೀಟ್ ಆಯಿತು. ಈಗ ಉದ್ದಿನ ವಡೆ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು 1.5 kg ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ಒಂದು ದೊಡ್ಡ ಪಾತ್ರೆ ತೊಗೊಂಡು ಉದ್ದಿನ ಬೇಳೆನೆಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದ್ಮೇಲೆ ಒಂದು 2-3 ಸಲ ನೀಟಾಗಿ ತೊಳ್ಕೊಬೇಕು. ತೊಳೆದಾದ್ಮೇಲೆ ಕುಡಿಯೋ ವಾಟರನ್ನು ಹಾಕ್ಕೊಂಡ್ಬಿಟ್ಟು ಓವರ್ನೈಟ್ ನೆನೆಸಿಟ್ಕೊಂಬಿಡಿ. ಹಿಂದಿನ ದಿವಸನೇ ನಾವು ಸ್ನಾನ ಮಾಡಿಕೊಂಡು ಈ ರೀತಿ ನೆನೆಸಿಟ್ಕೊಳ್ಳೋದ್ರಿಂದ ಬೆಳಗ್ಗೆ ಪೂಜೆಗೆ ನಮಗೆ ಈಸಿ ಆಗುತ್ತೆ. ಕುಡಿಯೋ ನೀರನ್ನು ಸೇರಿಸ್ಬಿಟ್ಟು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಕೊಂಡು ಓವರ್ನೈಟ್ ಹಾಗೆ ಬಿಟ್ಬಿಡಿ. ಓವರ್ನೈಟ್ ಸೋಕ್ ಮಾಡಿಕೊಂಡ್ರೆ ನಮಗೆ ವಡೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಬೆಳಗ್ಗೆ ತೆಗೆದು ನೋಡ್ತಾ ಇದ್ದೀನಿ, ಚೆನ್ನಾಗಿ ನೆಂದಿದೆ. ಈಗ ವಾಟರೆಲ್ಲ ನೀಟಾಗಿ ಸಪ್ರೇಟ್ ಮಾಡ್ಕೋಬೇಕು. ಇಲ್ಲಿ ನಾನು ಬೇಳೆ ಜಾಸ್ತಿ ಇರೋದ್ರಿಂದ ಮಿಕ್ಸಿ ಜಾರ್ನ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಗ್ರೈಂಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಗ ಆಗಬೇಕು ಬೆಳಗ್ಗೆ ಅಂತ. ಮಿಕ್ಸಿಗಿಂತ ಗ್ರೈಂಡರಲ್ಲಿ ರುಬ್ಕೊಂಡ್ರೆ ವಡೆ ತುಂಬ ಸಾಫ್ಟಾಗಿ ಬರುತ್ತೆ. ಕೈಗೆ ಅಂಟ್ಕೊಂಡಿರ ಆಯಿಲಲ್ಲಿ ಬಿಡೋಕ್ಕೆ ಈಸಿ ಇರುತ್ತೆ. ವಡೆ ಹಿಟ್ಟು ಸಹ ನೀಟಾಗಿ ಹದ ಬರುತ್ತೆ ಫ್ರೆಂಡ್ಸ್. ಸೊ ಗ್ರೈಂಡರಲ್ಲಿ ರುಬ್ಕೊಂಬಿಡಿ. ಈ ರೀತಿ ಏನಾದರೂ ಜಾಸ್ತಿ ವಡೆಗಳು ಪ್ರಿಪೇರ್ ಮಾಡಬೇಕಾದ್ರೆ. ನೋಡಿ ಫ್ರೆಂಡ್ಸ್, ಹಿಟ್ಟು ಎಷ್ಟು ನೀಟಾಗಿ ನಮಗೆ ಕೈಗೆ ಅಂಟ್ಕೊಂಡಿರ ಒಳ್ಳೆ ಮಲ್ಲಿಗೆ ಹೂ ಥರ ಎಷ್ಟು ನೀಟಾಗಿ ಬಂದಿದೆಯೋ. ಈಗ ಈ ಹಿಟ್ಟೆಲ್ಲ ನೀಟಾಗಿ ತೆಗೆದುಕೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಂಬಿಡಿ. ಮಿಕ್ಕಿದ ಎಲ್ಲ ಉದ್ದಿನ ಬೇಳೆನೂ ಇದೇ ರೀತಿ ಹಿಟ್ಟು ಮಾಡಿಕೊಂಡು ಪಕ್ಕಕ್ಕೆ ತೆಗೆದುಕೊಂಬಿಡಿ. ಎಲ್ಲ ಉದ್ದಿನ ಬೇಳೆನೂ ರುಬ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಇಷ್ಟು ಕ್ವಾಂಟಿಟಿಯಲ್ಲಿ ಬಂದಿದೆ ನನಗೆ ಹಿಟ್ಟು. ಈಗ ಇದಕ್ಕೆ ಒಂದು 1/4 kg ಚಿರೋಟಿ ರವೆನ ಆ್ಯಡ್ ಮಾಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು, 1.5 kg ಉದ್ದಿನ ಬೇಳೆಗೆ 1/4 kg
ಚಿರೋಟಿ ರವೆ ಆ್ಯಡ್ ಮಾಡಬೇಕು. 2 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದೇ ರೀತಿ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲವನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. 1 ಚಿಟಿಕೆಯಷ್ಟು ಸೋಡಾನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಆ್ಯಡ್ ಮಾಡೋದನ್ನು ತೋರಿಸಿಲ್ಲ. ಉದ್ದಿನ ವಡೆಗೆ ನಾವು ಚಿರೋಟಿ ರವೆನ ಆ್ಯಡ್ ಮಾಡೋದ್ರಿಂದ ವಡೆ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಸುಟ್ಬಿಟ್ಟು ಹಂಗೆ 2-3 ಅವರ್ ಇಟ್ಬಿಟ್ರೂ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ನಮಗೆ ಉದ್ದಿನ ವಡೆಗೆ ಹಿಟ್ಟು ರೆಡಿ ಆಗೋಯಿತು. ಈಗ ಸ್ಟವ್ ಮೇಲೆ ಡೀಪ್ ಫ್ರೈಗೆ ಬೇಕಾಗುವಷ್ಟು ಆಯಿಲನ್ನು ಇಟ್ಕೊಳ್ಳಿ. ಆಯಿಲ್ ಕಾದಿದೆಯಾ ಅಂತ ಸ್ವಲ್ಪ ಹಿಟ್ಟನ್ನು ಈ ರೀತಿ ಸೇರಿಸ್ಕೊಂಡ್ಬಿಟ್ಟು ಚೆಕ್ ಮಾಡಿ. ಈ ರೀತಿ ಒಂದು ಬಾಳೆಎಲೆ ಇಲ್ಲ ವೀಳ್ಯದೆಲೆಯನ್ನು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಈ ರೀತಿ ನೀರನ್ನು ತೇವ ಮಾಡಿ. ಈಗ ಸ್ವಲ್ಪವಾಗಿ ಹಿಟ್ಟನ್ನು ತಗೊಂಡ್ಬಿಟ್ಟು ಒಂದು ರೌಂಡ್ ಶೇಪ್ಗೆ ತಗೊಂಡು ಈ ರೀತಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ. ಈಗ ಎಳೆಯಿಂದ ವಡೆಯನ್ನು ಸಪ್ರೇಟ್ ಮಾಡಿಬಿಟ್ಟು ಕಾದಿರುವಂಥ ಎಣ್ಣೆಯಲ್ಲಿ ಬಿಡ್ಕೋಬೇಕು. ಇದೇ ರೀತಿ ಎಲ್ಲ ವಡೆಗಳನ್ನು ಪ್ರಿಪೇರ್ ಮಾಡ್ಕೋಬೇಕು. ಆಂಜನೇಯ ಸ್ವಾಮಿಗೆ ಯಾಕೆ ನಾವು ಉದ್ದಿನ ವಡೆ ಹಾರ ಅರ್ಪಿಸ್ಕೊತೀವಿ ಅಂದರೆ, ಉದ್ದಿನ ವಡೆ ಅಂದರೆ ಆಂಜನೇಯ ಸ್ವಾಮಿಗೆ ತುಂಬ ಇಷ್ಟ ಅಂತೆ ಫ್ರೆಂಡ್ಸ್. ದೇವ್ರಿಗೆ ಇಷ್ಟ ಆಗೋದನ್ನು ನಾವು ಕೊಟ್ಟರೆ, ನಾವು ಇಷ್ಟಪಡೋದನ್ನು ದೇವರು ಕೊಡಲು ಹಿಂಜರಿಯುವುದಿಲ್ಲ. ಅವರ ಮಕ್ಕಳಂತೆ ಪ್ರೀತಿಸಿ ನಮಗೆ ಇಷ್ಟ ಆದದ್ದನ್ನು ಅವರು ನೆರವೇರಿಸಿಕೊಡ್ತಾರೆ. ಹಾರಕ್ಕೆ ಬೇಕಾಗಿರುವಂತಹ ಎಲ್ಲ ವಡೆಗಳನ್ನು ಒಂದೇ ಸಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಬಿಡಿ ಫ್ರೆಂಡ್ಸ್. ನೋಡಿ, ವಡೆಗಳು ಪ್ರಿಪೇರ್ ಆಗೋಯ್ತು. ಈಗ ಸೂಜಿಗೆ ದಾರ ಸೇರಿಸ್ಕೊಂಡ್ಬಿಟ್ಟು ನಾವು ಹೋಲ್ ಇಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ವಡೆಗಳಿಗೆ, ಅಲ್ಲಿ ಸೂಜಿಯನ್ನು ಸೇರಿಸ್ಕೊತ ಹಾರನ ಪ್ರಿಪೇರ್ ಮಾಡ್ಕೋಬೇಕು. ತುಂಬ ಈಸಿ ಫ್ರೆಂಡ್ಸ್ ಪ್ರಿಪೇರ್ ಮಾಡೋದು ಹಾರ ಅಂತೂ. ಈ ರೀತಿ ಹಾರನ ಪ್ರಿಪೇರ್ ಮಾಡಿಕೊಂಡು ದೇವರಿಗೆ ಅರ್ಪಿಸ್ಕೊತಾ ಇದ್ದರೆ ಮನಸ್ಸಿಗೆ ತುಂಬ ಶಾಂತಿ ಅನಿಸುತ್ತೆ, ಅದೇ ರೀತಿ ಸಂತೋಷ ಅನಿಸುತ್ತೆ. ನಿಮಗೆ ಏನೇ ಕಷ್ಟ ಇದ್ದರೂ ದೇವ್ರ ಹತ್ರ ಬೇಡ್ಕೊಳ್ಳಿ. ನೀವು ಜಾಸ್ತಿ ವಡೆ ಮಾಡಬೇಕು, ವೀಳ್ಯದೆಲೆ ಪೋಣಿಸ್ಬೇಕು ಅಂತ ಏನಿಲ್ಲ. ನಿಮ್ಮ ಕೈಯಲ್ಲಾದಷ್ಟು ಮಾಡಿ ದೇವ್ರ ಮುಂದೆ ಇಟ್ರೇನು ಸಾಕು. ನಾನು ಹರಕೆ ಮಾಡುವಾಗ ಈ ರೀತಿ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಸೊ ನಾನು ಇವತ್ತು ಆ ಹರಕೆನ ಆಂಜನೇಯ ಸ್ವಾಮಿಗೆ ತೀರಿಸ್ತಾ ಇದ್ದೀನಿ. ಹೆಂಗಸರು ಆಂಜನೇಯ ಸ್ವಾಮಿನ ಮುಟ್ಟಬಾರ್ದು, ಆದ್ದರಿಂದ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಎಲ್ಲ ಹಾಕಿಸ್ತಾ ಇದ್ದೀನಿ. ಮೊದಲು ಹೂವನ್ನ ಅರ್ಪಿಸ್ಕೋಬೇಕು, ಆನಂತರ ವೀಳ್ಯದೆಲೆ ಹಾರವನ್ನು ಅರ್ಪಿಸ್ಕೊತಾ ಇದ್ದೀವಿ. ಈಗ ವಡೆಗಳ ಹಾರವನ್ನು ಅರ್ಪಿಸ್ಕೊತಾ ಇದ್ದೀವಿ. ದೇವ್ರ ಮುಂದೆ ಹಣ್ಣೆಲ್ಲ ಇಟ್ಬಿಟ್ಟು ಈಗ ದೀಪಕ್ಕೆ ಎಣ್ಣೆನ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ಎಣ್ಣೆ ಎಲ್ಲ ಹಾಕಾದ್ಮೇಲೆ ಈಗ ಊದ್ಬತ್ತಿ ಅಂಟಿಸ್ಕೊಂಡು ದೇವ್ರಿಗೆ ಪೂಜೆ ಮಾಡ್ಕೋಬೇಕು. ನಂತರ ದೇವ್ರಿಗೆ ಕಾಯೆಲ್ಲ ಒಡೆದ್ಬಿಟ್ಟು ಅರ್ಪಿಸ್ಕೊಂಡಾದಮೇಲೆ ಕರ್ಪೂರದ ಆರತಿಯನ್ನು ಅರ್ಪಿಸಬೇಕು. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನನಗೆ ತುಂಬ ಯೂಸ್ ಆಗಿದೆ. ಈ ರೀತಿ ಮಾಡೋದ್ರಿಂದ ನಿಮಗೂ ಯೂಸ್ ಆಗುತ್ತೆ ಎಂಬ ಉದ್ದೇಶದಿಂದ ನಾನು ಈ ವಿಡಿಯೋನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸಾಧ್ಯ ಆದರೆ ಈ ರೀತಿ ನೀವು ಒಂದ್ಸಲ ದೇವರಿಗೆ ಪೂಜೆ ಅರ್ಪಿಸ್ಕೊಳ್ಳಿ. ನಿಮ್ಮ ಕಷ್ಟ ಏನೇ ಇದ್ದರೂ ನೆರವೇರುತ್ತೆ. ನಮ್ಮ ಚಾನಲನ್ನು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇನು ವೀಕ್ಷಿಸ್ತಾ ಇರುವಂತಹ ತಮ್ಮೆಲ್ಲರ ಮೇಲೂ ಈ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.